ರೈತಾಪಿ ಕುಟುಂಬ ಬಡ ಕೂಲಿ ಕಾರ್ಮಿಕರು ಉಳಿಬೇಕು ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಇವತ್ತೇನು ರಾಷ್ಟ್ರ ಮಟ್ಟದಲ್ಲಿ ದೇವೇಗೌಡ ಅಪ್ಪಾಜಿಯವರು ಮೋದಿಜಿಯವರು ಏನು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. 8ಕ್ಕೆ 8 ನಾವು ಹೊಡಿತೀವಿ. ಬರೀ ಬಾಯಿ ಮಾತ್ರ ಚಪ್ಪಳ ಪ್ರತಿಯೊಂದು ಗಗನಕ್ಕೇನಿದೆ. ದಿನಸಿ ಐಟಮ್ ಗ್ಯಾಸ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಇವತ್ತು ಎಲ್ಲ ಗಗನಕ್ಕೇನಿದೆ. ನಮ್ಮ ಕರ್ನಾಟಕ ಉಳಿಬೇಕು ಅಂದ್ರೆ ಇವತ್ತು ಕುಮಾರಣ್ಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು. ಏನು ಕೆಲವು ಜನ ಶಾಸಕರಿದ್ದಾರೆ, ದಯಮಾಡಿ ನೀವು ಟೀಕೆ ಟಿಪ್ಪಿನ ನಿಮ್ಮ ಮೂಲೆ ಗುಂಪಲ್ಲಿಡಿ. ಅವಕಾಶ ಇರೋದು 3 ವರ್ಷ ಮುಗಿದಾಯ್ತು. ಕೆಲವು ತಾಲೂಕಲ್ಲಿ ಕೆಲವಳ್ಳಿ ಕಾಂಕ್ರೀಟ್ ನೋಡಿರೋ ಸ್ವಾಮಿ. ನನ್ನ ಪಕ್ಷ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇವತ್ತು ಚುನಾವಣೆಗೆ ಬನ್ನಿ, ನಾ ಸವಾಲು ಹಾಕ್ತೀನಿ. ನೀವು ಜಾಸ್ತಿ ಲೀಡರ್ ಗೆದ್ದಿರೋ ಸ್ವಾಮಿ. ನೀವು ಗೆದ್ದಿರೋದು 10,000, 20,000, 2,000, 5,000 ಲೀಡರ್ ಗೆದ್ದಿರೋದು. ನಿಮ್ಮ ಅಭಿವೃದ್ಧಿ ಕಡೆ ಗಮನ ಇರಬೇಕು ಹೊರತು ಜೆಡಿಎಸ್ ಪಕ್ಷದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ ಸ್ವಾಮಿ. ನನ್ನ ಹೆಸರು ಬಿ.ಕೆ. ರಾಘವೇಂದ್ರ. ನಮ್ದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ, ನಮ್ಮೂರು ಬೇಬಿ ಗ್ರಾಮ. ನನ್ನ ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಮ್ಮ ಕರ್ನಾಟಕ ರೈತಾಪಿ ಕುಟುಂಬ ಬಡ ಕೂಲಿ ಕಾರ್ಮಿಕರು ಉಳಿಬೇಕು ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು. ಇವತ್ತು ಮಂಡ್ಯ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂತ 8 ಕ್ಷೇತ್ರ ಕ್ಯಾನಗರ ಸೇರಿದಂಗೆ 8ಕ್ಕೆ 8 ನಾವು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 28ಕ್ಕೆ NDA ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಇವತ್ತೇನು ರಾಷ್ಟ್ರ ಮಟ್ಟದಲ್ಲಿ ದೇವೇಗೌಡ ಅಪ್ಪಾಜಿಯವರು ಮೋದಿಜಿಯವರು ಏನು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. 8ಕ್ಕೆ 8 ನಾವು ಹೊಡಿತೀವಿ. ಇವತ್ತು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುಮಾರಣ್ಣ ಆಗದೆ ಖಚಿತ ಬುತ್ತಿ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನೇ ಹೇಳಿದೆ, ನಮ್ಮ ಇವತ್ತೇನು 2 ಲಕ್ಷ ಲೀಡಲ್ಲಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರ ಕುಮಾರಣ್ಣ ಗೆಲ್ತಾರೆ, ಕೇಂದ್ರ ಮಂತ್ರಿ ಆಗ್ತಾರೆ ಅಂತ ಹೇಳಿದೆ. ಅದೇ ರೀತಿ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ತವರು ಜಿಲ್ಲೆಯಲ್ಲಿ 2,80,000 ಲೀಡಲ್ಲಿ ಗೆಲ್ಸಿದ್ರು. ಇವತ್ತು ಕೇಂದ್ರದಲ್ಲಿ ಈ ಕುಮಾರಣ್ಣವರು ಮಂತ್ರಿ ಆಗಿದ್ದಾರೆ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಹಲವಾರು ಅಭಿವೃದ್ಧಿ ಕೊಟ್ಟಿದ್ದಾರೆ, ಇನ್ನು ಮುಂದೆ ಕೊಡ್ತಾರೆ. ದಯಮಾಡಿ ನಮ್ಮ ರೈತಾಪಿ ಕುಟುಂಬದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಇವತ್ತು ವಿರೋಧ ಪಕ್ಷ ಬರೀ ಬಾಯಿ ಮಾತ್ರ ಚಪ್ಪಳ ಪ್ರತಿಯೊಂದು ಗಗನಕ್ಕೇನಿದೆ. ಒಂದು ರೈತಾಪಿ ಕುಟುಂಬ ಉಪ್ಪು ಬುದ್ಧಿ ತಗೋಬೇಕು, ಗೊಬ್ಬರ ತಗೋಬೇಕು ಅಂದ್ರೆ ಕ್ಯೂ ನಿಂತ್ಕೋಬೇಕು, ತಿಂಗಳ ಗಂಟೆ ಸಾಯ್ಬೇಕು. ಮನೆ ಕುಟುಂಬದಲ್ಲಿ ಬರ್ತೀನಿ ಅಂದ್ರೆ ದಿನಸಿ ಐಟಮ್ ಗ್ಯಾಸ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಇವತ್ತು ಎಲ್ಲ ಗಗನಕ್ಕೇನಿದೆ. ದಯಮಾಡಿ ನನ್ನ ಜಿಲ್ಲೆಯ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಇವತ್ತು 8ಕ್ಕೂ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಮೈತ್ರಿ ಬಿಜೆಪಿ NDA ಅಭ್ಯರ್ಥಿನ ಒಕ್ಕೂಟದಿಂದ ಜಯಮತ ಕೊಡಿಸ್ಬೇಕು. ನಮ್ಮ ಕರ್ನಾಟಕ ಉಳಿಬೇಕು ಅಂದ್ರೆ ಇವತ್ತು ಕುಮಾರಣ್ಣ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು. ಹಾಗೆ ನಾನು ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಏನು ಕೆಲವು ಜನ ಶಾಸಕರಿದ್ದಾರೆ, ದಯಮಾಡಿ ನೀವು ಟೀಕೆ ಟಿಪ್ಪಣಿನ ನಿಮ್ಮ ಮೂಲೆ ಗುಂಪಲ್ಲಿಡಿ. ಮೊದಲು ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ದೇವೇಗೌಡರು ಕುಮಾರಣ್ಣ ಆಗ್ಬೋದು, ಇಲ್ಲ ಪುಟ್ಟರಾಜಪ್ಪ ಆಗ್ಬೋದು, ಅವ್ರ ಬಗ್ಗೆ ಹಾಗೂ ಪಕ್ಷದ ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ಹೇಳಿಕೆ ಟ್ಯಾಗಿ ಏನು ಮಾಡಬೇಡಿ. ನಿಮ್ಗೆ ಕೆಲವು ಅವಕಾಶ 7 ವರ್ಷ ಅವಕಾಶ ಇರೋದು. ಈಗ 3 ವರ್ಷ ಮುಗಿದಾಯ್ತು, ಇನ್ನೊಂದು ತಿಂಗಳು ಬಂದ್ರೆ 3 ವರ್ಷ. ದಯಮಾಡಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ಬೇಕು, ನಮ್ಮ ಮಂಡ್ಯದಲ್ಲಿ ಅಭಿವೃದ್ಧಿ ಆಗ್ಬೇಕು. ಕೆಲವು ತಾಲೂಕಲ್ಲಿ ಕೆಲವಳ್ಳಿ ಕಾಂಕ್ರೀಟ್ ನೋಡಿಲ್ಲ ಸ್ವಾಮಿ. ಈ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಏನಾರ ಇದ್ರೆ ನಿಮ್ಗೆ ನಿಮ್ಮ ಮದ್ದೂರು ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಮಂಡ್ಯ ಆಗ್ಬೋದು, ಇಲ್ಲ ನಾಗಮಂಗಲ ಆಗ್ಬೋದು, ಶ್ರೀರಂಗಪಟ್ಟಣ ಆಗ್ಬೋದು, ಇಲ್ಲ ಪಾಂಡವಪುರ ಆಗ್ಬೋದು, ಮಳವಳ್ಳಿ ಆಗ್ಬೋದು, ದಯಮಾಡಿ ಒಂದು ಅವಕಾಶ ಕೊಟ್ಟಿದ್ದಾರೆ ಜನ. ನೀವು ಜಾಸ್ತಿ ಲೀಡರ್ ಗೆದ್ದಿಲ್ಲ ಸ್ವಾಮಿ. ನೀವು ಗೆದ್ದಿರೋದು 10,000, 20,000, 2,000, 5,000 ಲೀಡರ್ ಗೆದ್ದಿರೋದು. ನಮ್ಮ ಪಕ್ಷದ ಕೆಲವು ನಾಯಕರಿದ್ದಾರೆ, ಇವತ್ತು ಸೋತಿದ್ರು ಮನೇಲಿಲ್ಲ ಸ್ವಾಮಿ. ಸಾವಾಗ್ಲಿ, ಮದುವೆ ಆಗ್ಲಿ, ಕಷ್ಟ ಆಗ್ಲಿ ಬೆನ್ನತ್ತಿ ಕಾರ್ಯಕರ್ತ ಒಂದು ಫೋನ್ ಮಾಡಿದ್ರೆ 12 ಗಂಟೆ 1 ಗಂಟೆ ಅನ್ನಲ್ಲ ಸ್ವಾಮಿ. ಇವತ್ತು ಒಬ್ಬ ಶಾಸಕರಾಗಿ ಇವತ್ತು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನನ್ನ ಜನಪ್ರಿಯ ರಾಜ್ಯದ ಗುರುಗಳಾದಂತ ನನ್ನ ಆಪ್ತ, ನಮ್ಮ ಗುರುಗಳಂತ ತಪ್ಪಲಾಗೋದು ನನ್ನ ಪೂಜ್ಯ ಪುಟ್ಟರಾಜಣ್ಣವರ ನೋಡಿ ಮಾಧುರಿಯಾಗಿ ಸ್ವಾಮಿ. ಅವ್ರು ಸೋತಿ ಮನೇಲಿಲ್ಲ. ಇವತ್ತು ಹಲವಾರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಸೇರ್ಕೊಂಡಂಗೆ ಕ್ಯಾನಗರ ಸೇರ್ಕೊಂಡಂಗೆ ಸಾರಾ ಮಹೇಶಣ್ಣವ್ರು ಆಗ್ಬೋದು ಸೋತಿದ್ದಾರೆ, ಸತ್ತಿಲ್ಲ ಕಾರ್ಯಕರ್ತರು. ಇವತ್ತು ಚುನಾವಣೆಗೆ ಬನ್ನಿ, ನಾ ಸವಾಲು ಹಾಕ್ತೀನಿ. ನನ್ನ ಪಕ್ಷ ಕಾರ್ಯಕರ್ತನಾಗಿ ಸವಾಲು ಹಾಕ್ತೀನಿ. ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ನಿಮ್ಗೆ ಅಭಿವೃದ್ಧಿ ಕೊಡಿ. ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮೊದಲು ನಮ್ಮ ಮಹಿಳೆಯರು ತಾಯಿಯಂದಿರು ಏನಿದ್ದಾರೆ ಅವ್ರಿಗೆ ಬಸ್ ಹತ್ಬೇಕಾದ್ರೆ ತುಂಬಾ ಹಿಂಸೆ. ಬಸ್ ಬಿಡಿಸಿ ಹಳ್ಳಿಗೆ ಸ್ಕೂಲ್ ಕಾಲೇಜ್ ಮಕ್ಕಳು ಬಸ್ ಅಂತಿರು ಹೋಗಕ್ಕಾಗಲ್ಲ ಸ್ವಾಮಿ. ಫಸ್ಟ್ ಪ್ರತಿ ಡಿಪೋಗೂ 55 ಗಾಡಿ ಕೊಡಿ ಸ್ವಾಮಿ ಮಂಡ್ಯ ಜಿಲ್ಲೆಗೆ. ಇವತ್ತು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ 3 ಅವರ್ 4 ಅವರ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸ್ಕೋಬೇಕು. ಇವತ್ತು ಮೈಸೂರಿಗೆ ಹೋಗ್ಬೇಕು ಸ್ಕೂಲ್ ಕಾಲೇಜು SLC ಮಕ್ಕಳು ಸ್ಟಾರ್ಟ್ ಆಗಿದೆ. ಮೊದಲು ಎಂಚಲಿರ ಸ್ವಾಮಿ ಅವರೇ, ನಿಮ್ಗೆ ನೇರ ದಿಟ್ಟ ನಾನು ಜೆಡಿಎಸ್ ಪಕ್ಷದ ಕಾರ್ಯಕರ್ತನಾಗಿ ನೀನು ಸವಾಲು ಹಾಕ್ತೀನಿ. ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ರೆ ನಮ್ಗೆ ಖುಷಿ. ಫಸ್ಟ್ ನಮ್ಮ ಪಕ್ಷದಲ್ಲಿದ್ರಿ ನೀವು, ಇಲ್ಲ ಅಂತ ಹೇಳ್ತಾರ. ಫಸ್ಟ್ ನಮ್ಮ ಜಿಲ್ಲೆಗೆ ನೀವು ಮೊದಲು ವಿದ್ಯಾರ್ಥಿಗಳಿಗೆ ಇವತ್ತು SLC
ಮಕ್ಕಳು ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿ ಹಳ್ಳಿಗೂ ಬಸ್ ಕೊಡಿ ಸ್ವಾಮಿ. ಯಾಕಂದ್ರೆ ಒಂದು ವಿದ್ಯಾಭ್ಯಾಸ ಮುಂದೆ ನಮ್ಮ ವಿದ್ಯಾಭ್ಯಾಸ ಮಾಡುವಂತ SLC ಮಕ್ಕಳು ಏನಿದ್ದಾರೆ ಒಂದು ಕನಸು ಕಟ್ಕೊಂಡಿದ್ದಾರೆ. ಫಸ್ಟ್ ಅವ್ರಿಗೆ ಸಹಕರಿಸಿ ದಯಮಾಡಿ. ಇನ್ನು ಮುಂದೆ ಟೀಕೆ ಟಿಮ್ನಿ ಬಿಟ್ಬಿಟ್ಟು ನೀವು ಕೆಲವು 7 ವರ್ಷ ಟೈಮ್ ಇರೋದ್ರಿಂದ ನಿಮ್ಮ ಅಭಿವೃದ್ಧಿ ಕಡೆ ಗಮನ ಇರಬೇಕು ಹೊರತು JDS ಪಕ್ಷದ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ ಸ್ವಾಮಿ. PUC ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ PU ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.